श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ, ಪಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣ ಅದರ 3 ಸ್ಕಂದಗಳನ್ನು ಮುಗಿಸಿ 4ನೇ ಸ್ಕಂದದಲ್ಲಿ ಪ್ರವೇಶ ಮಾಡ್ತಾ ಇದ್ದೀವಿ. ಈ ಸ್ಕಂದದ ಮೊದಲನೇ ಅಧ್ಯಾಯದಲ್ಲಿ ಮನು ಮತ್ತು ಶತರೂಪೆಯರ ಕನ್ಯೆಯರೇನಿರ್ತಾರೆ ಅವರ ಸಂತತಿ ಬಗ್ಗೆ ಹೇಳುವಂತಹದ್ದು. ನೀವೀಗಾಗಲೇ ಪುರಾಣದ ಲಕ್ಷಣಗಳನ್ನು ನೆನಪಿಸ್ಕೊಂಡ್ರೆ ವಂಶ ಮತ್ತು ವಂಶಾನುಚರಿತ ಅಂತ 2 ಪದ ಬರ್ತವೆ. ಇವೆರಡುಗಳು ಇರಬೇಕು ಅಂತ. ಹಾಗಾಗಿ ಇಲ್ಲಿ ಎಲ್ಲ ಸೃಷ್ಟಿಯಿಂದ ಪ್ರಾರಂಭ ಮಾಡಿಕೊಂಡು ಬೇರೆ ಬೇರೆ ಋಷಿಗಳ ಅವರ ಹೇಗೆ ವಂಶ ಮುಂದುವರಿಯಿತು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಮನೋಸ್ತು ಶತರೂಪಾಯಾಂ ತಿಸ್ರಃ ಕನ್ಯಾಶ್ಚ ಜಜ್ಞಿರೆ ಆಕೂತಿರ್ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಾಃ ಆಕೂತಿಂ ರುಚಯೇ ಪ್ರಾದಾದ್ ಅಪಿ ಭ್ರಾತೃಮತೀಂ ನೃಪಃ ಪುತ್ರಿಕಾ ಧರ್ಮಮಾಶ್ರಿತ್ಯ ಶತರೂಪಾನುಮೋದಿತಃ. ಮನು ಶತರೂಪೆಯಲ್ಲಿ 3 ಜನ ಹೆಣ್ಮಕ್ಳನ್ನು ಪಡೆಯುತ್ತಾನೆ. ಒಟ್ಟಾರೆ 5 ಸಂತಾನವನ್ನು ಪಡೆಯುತ್ತಾನೆ. 2 ಗಂಡು ಹುಡುಗರು, 3 ಜನ ಹೆಣ್ಮಕ್ಳು. ಗಂಡು ಹುಡುಗರು ಪ್ರಿಯವ್ರತ ಮತ್ತು ಉತ್ತಾನಪಾದ, ಹೆಣ್ಮಕ್ಕಳು ಆಕೂತಿ, ದೇವಹೂತಿ, ಪ್ರಸೂತಿ ಅಂತ. ಈ ಆಕೂತಿ ಎನ್ನುವಂಥವರಿಗೆ ಪ್ರಜಾಪತಿಯಾಗಿರುವಂತಹ ರುಚಿ. ಈ ಪ್ರಜಾಪತಿ ಅಂತ ಹೇಳಿದ್ರೆ ಸಂತಾನವನ್ನು ಮುಂದುವರಿಸಿ, ಪ್ರಜೆಯನ್ನು ಮುಂದುವರಿಸಿ ಸಂಸಾರವನ್ನು ವಿಸ್ತರಿಸೋದು, ಈ ಕೆಲಸ ಮಾಡುವಂಥವ್ರು ಪ್ರಜಾಪತಿಗಳು ಅಂತ ಕರೆಸ್ಕೊಳ್ತಾರೆ. ರುಚಿ ಎನ್ನುವಂತಹ ಪ್ರಜಾಪತಿಗೆ ವಿವಾಹ ಮಾಡಿಕೊಡ್ತಾನೆ. ಇವರಿಂದ ಪುತ್ರಿಕಾ ಧರ್ಮಮಾಶ್ರಿತ್ಯ ಶತರೂಪಾನುಮೋದಿತಃ. ಇಲ್ಲೊಂದು ವಿಶೇಷ ಅಂಶ ಗಮನಿಸಬೇಕು. ಮನುಗೆ ಈಗಾಗಲೇ 2 ಗಂಡು ಸಂತಾನ ಇದೆ. ಆದ್ರೂ ತನ್ನ ಪತ್ನಿಯ ಅನುಮೋದನೆಯನ್ನು ಪಡೆದುಕೊಂಡು ಈ ರುಚಿಗೆ ಕೊಟ್ಟಿರುವಂತಹ ತನ್ನ ಮಗಳು ಆಕೂತಿ ಏನಿದ್ದಾಳೆ ಅವಳಿಗೆ ಪುತ್ರಿಕಾ ಧರ್ಮದ ಷರತ್ತಿನೊಂದಿಗೆ ರುಚಿಗೆ ವಿವಾಹ ಮಾಡಿಕೊಡ್ತಾರೆ. ಏನದು ಪುತ್ರಿಕಾ ಧರ್ಮ ಅಂತ ಹೇಳಿದ್ರೆ, ಯಾರಿಗೆ ಗಂಡು ಸಂತಾನ ಇರೋದಿಲ್ವೋ
ಅವರು ಮಗಳ ಗಂಡು ಸಂತಾನವನ್ನ ತನ್ನ ಸಂತಾನವಾಗಿ ತೆಗೆದುಕೊಳ್ಳುತ್ತೇನೆ ಅನ್ನುವಂತಹದ್ದು. ಅಂದ್ರೆ ತಂದೆ ತಾಯಿಗೋಸ್ಕರ ಹೆತ್ತು ಕೊಡುವಂತಹದ್ದು ಪುತ್ರಿಕಾ ಧರ್ಮ ಅನ್ನೋ ರೀತಿಯಲ್ಲಿ. ಈ ರೀತಿಯ ಮದುವೆಗಳು ಇತ್ತೀಚಿನವರೆಗೂ ನಡೀತಾ ಇದ್ದದ್ದು ತಾವು ಗಮನಿಸಬಹುದು. ಮದುವೆಯ ನಿಶ್ಚಯವಾಗುವ ಪ್ರಾರಂಭದಲ್ಲಿಯೇನೆ ಈ ವಿಷಯವನ್ನ ತಿಳಿಸಿರ್ತಿದ್ರು. ಹೀಗೆ ಮಗಳ ಸಂತಾನವನ್ನ ಒಂದು ರೀತಿ ದತ್ತು ತೆಗೆದುಕೊಂಡ ಹಾಗೆ. ಇದಕ್ಕೆ ಪುತ್ರಿಕಾ ಧರ್ಮ ಅಂತ. ಈ ಕಾರಣದಿಂದಲೇನೆ ಶಾಸ್ತ್ರದಲ್ಲಿ ಮಾತಾಮಹನ ಶ್ರಾದ್ದ ಅಂತ ಬರುತ್ತದೆ. ಅಂದ್ರೆ ತಾಯಿಯ ತಂದೆಗೆ ಶ್ರಾದ್ದ ಮಾಡುವ ಅಧಿಕಾರ ಇವನಿಗಿರುತ್ತೆ. ತಂದೆಯ ತಂದೆ ಶ್ರಾದ್ದ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ತಾಯಿಯ ತಂದೆಗೆ ಶ್ರಾದ್ದ ಮಾಡ್ಲಿಕ್ಕೆ ಇವನಿಗೆ ಅವಕಾಶ ಇರ್ತದೆ. ಅದು ಯಾಕೆ ಅಂತಂದ್ರೆ ಈ ಪುತ್ರಿಕಾ ಧರ್ಮದ ನಿಯಮದ ಆಧಾರದ ಮೇಲೆ. ಅಂದ್ರೆ ಒಂದರ್ಥದಲ್ಲಿ ಮಗಳ ಮಗನು ಮಗನಿಗೆ ಸಮಾನ ಅನ್ನೋ ಸಾರಾಂಶವನ್ನು ನಾವು ತೆಗಿಬಹುದಿಲ್ಲಿ. ಈ ಪುತ್ರಿಕಾ ಧರ್ಮವನ್ನ ಆ ಷರತ್ತೊಂದಿಗೇನೆ ರುಚಿ ಎನ್ನುವಂತಹ ಪ್ರಜಾಪತಿಗೆ ಮದುವೆ ಮಾಡಿಕೊಡ್ತಾನೆ. ಆ ರುಚಿ ಎನ್ನುವಂತಹ ಪ್ರಜಾಪತಿಯು ಮಹಾನ್ ಭಗವದ್ಭಕ್ತನಾಗಿರ್ತಾನೆ, ತಪಶ್ಚರ್ಯ ಸಂಪತ್ತುಳ್ಳವನಾಗಿರ್ತಾನೆ, ಬ್ರಹ್ಮ ತೇಜಸ್ಸಿನಿಂದ ಕೂಡಿರುವಂಥವನಾಗಿರ್ತಾನೆ. ಅವನು ಭಗವಂತನ ಆಜ್ಞೆಯ ಮೇರೆಗೆ, ಅಂದ್ರೆ ಚತುರ್ಮುಖ ಬ್ರಹ್ಮನ ಆಜ್ಞೆಯ ಮೇರೆಗೆ ಸಂತಾನವನ್ನು ಮುಂದುವರಿಸಬೇಕು ಅನ್ನೋ ಕಾರಣದಿಂದ ಮತ್ತೆ ವಿಶೇಷ ತಪಶ್ಚರ್ಯವನ್ನು ಮಾಡಿ ಆ ಆಕೂತಿಯಲ್ಲಿ ಅವಳಿ ಮಕ್ಕಳನ್ನ ಪಡೀತಾನೆ. ಒಂದು ಗಂಡು, ಒಂದು ಹೆಣ್ಣು. ಗಂಡಿನ ಹೆಸರು ಯಜ್ಞ, ಹೆಣ್ಣಿನ ಹೆಸರು ದಕ್ಷಿಣ ಅನ್ನುವಂಥದ್ದು. ಇವರು ಈ ಯಜ್ಞ ಅಂತ ಹೆಸರು ಕೇಳಿದ ತಕ್ಷಣ ನಿಮಗೆ ನೆನಪಾಗಿರಬಹುದು, ನಾವು 2ನೇ ಸ್ಕಂದದ ಪ್ರಾರಂಭದಲ್ಲಿಯೇನೆ ಭಗವಂತನ ಅವತಾರಗಳನ್ನ ಏನು ಲಿಸ್ಟ್ ಮಾಡಿದ್ವೋ ಆ ಅವತಾರಗಳಲ್ಲಿ ಭಗವಂತನ ಯಜ್ಞ ಅನ್ನುವಂತಹ ಅವತಾರವು ಒಂದಿದೆ. ಹಾಗೆ ಈ ಭಗವಂತನ ಯಜ್ಞಾವತಾರವೇನೆ ರುಚಿ ಮತ್ತು ಆಕೂತಿಯರ ಮಗನಾಗಿ ಹುಟ್ಟಿರುವಂತಹದ್ದು. ಮಗನಾಗಿ ಹುಟ್ಟಿ ಪುತ್ರಿಕಾ ಧರ್ಮ ಈಗಾಗಲೇ ನಿರ್ಣಯ ಆಗಿತ್ತು. ಆ ಗಂಡ ಸಂತಾನವನ್ನ ವಾಪಸ್ ತಂದೆಗೆ ಕೊಡ್ತಾಳೆ. ಈಗ ಯಜ್ಞ ಅನ್ನುವಂಥವನು ಮನುವಿನ ಮಗನಾದನು. ಆ ರುಚಿಯ ಮಗಳು ದಕ್ಷಿಣೆ ಅನ್ನುವಂಥವಳು, ಅವಳಿಗೆ ಈ ಯಜ್ಞನು ಸೋದರ ಮಾವನಾಗ್ತಾನೆ. ತಾಯಿಯ ತಮ್ಮ ಸೋದರ ಮಾವನಾಗ್ತಾನೆ. ಮುಂದೆ ಆ ದಕ್ಷಿಣೆ ವಿವಾಹ ವಯಸ್ಸಕ್ಕೆ ಬಂದಾಗ ದಕ್ಷಿಣೆ ನಾನು ರುಚಿಯನ್ನೇ ನಾನು ಯಜ್ಞನನ್ನೇ ವಿವಾಹವಾಗ್ತೇನೆ ಅಂತ ಹೇಳಿ ಅಪೇಕ್ಷೆ ಪಟ್ಟು ಆವಾಗ ಯಜ್ಞ ಮತ್ತು ದಕ್ಷಿಣೆಯರ ವಿವಾಹವಾಗುತ್ತೆ. ಈ ಯಜ್ಞ ಮತ್ತು ದಕ್ಷಿಣೆಯರಿಂದ ಮುಂದೆ ಒಂದು 12 ಜನ ಸಂತಾನವನ್ನು ಪುತ್ರರು ಹುಟ್ಟುತ್ತಾರೆ. ಅವರಿಗೆ ತುಷಿತ ದೇವತೆಗಳು ಅಂತ ಕರೀತಾರೆ. ಅವರ ಹೆಸರುಗಳು ತೋಷ, ಪ್ರತೋಷ, ಸಂತೋಷ, ಭದ್ರ, ಶಾಂತಿ, ಇಡಸ್ಪತಿ, ಇದ್ಮ, ಕವಿ, ವಿಭು, ಸ್ವನ್ಹ, ಸುದೇವ ಮತ್ತು ರೋಚನ ಎನ್ನುವಂಥವರು ಇವರು 12 ಜನ. ಈ ಯಜ್ಞನೇ ಮುಂದಿನ ಮನ್ವಂತರದಲ್ಲಿ, ಯಾವ ಮನ್ವಂತರದಲ್ಲಿ ಮರೀಚಿ ಮೊದಲಾದ ಸಪ್ತರ್ಷಿಗಳು ಹುಟ್ಟುತ್ತಾರೆಯೋ ಆ ಮನ್ವಂತರದಲ್ಲಿ ಈ ಯಜ್ಞನೇ ಇಂದ್ರನಾಗಿ ಹುಟ್ಟುತ್ತಾನೆ. ಮುಂದೆ ಇಂದ್ರನಾಗಿ ಹುಟ್ಟುವಂಥವನು.
ಈ ಹೆಸರುಗಳನ್ನು ನಾವು ಸ್ವಲ್ಪ ಗಮನಿಸಿದಾಗ ಯಜ್ಞ ಮತ್ತು ಅವನ ಪತ್ನಿ ದಕ್ಷಿಣೆ ಅಂತ. ಅರ್ಥಾತ್ ಹೇಗೆ ಒಬ್ಬ ವ್ಯಕ್ತಿ ಪರಿಪೂರ್ಣನಾಗಬೇಕು ಅಂತ ಹೇಳಿದ್ರೆ ಗೃಹಸ್ಥಾಶ್ರಮ ಸೇರಿದಾಗ ಹೆಂಡತಿಯೊಂದಿಗೆ ಪರಿಪೂರ್ಣ ಅಂತ ಕರೆಸ್ಕೊಳ್ತಾನೆಯೋ, ಹಾಗೆ ಯಜ್ಞ ಪರಿಪೂರ್ಣವಾಗುವುದು ದಕ್ಷಿಣೆಯೊಂದಿಗೆ ಅಂತ ನಾವು ಅರ್ಥ ಮಾಡಬಹುದು. ಈ ಪುರಾಣಗಳಲ್ಲಿರುವಂತಹ ಪಾತ್ರಗಳು ಏನಿರ್ತವೆ, ಇವುಗಳು ಪ್ರತೀಕಗಳಾಗಿರ್ತವೆ. ಯಾವುದೋ ಒಂದು ಗುಣದ, ಒಂದು ಭಾವನೆಯ, ಒಂದು ತತ್ವದ ಪ್ರತೀಕಗಳಾಗಿರ್ತವೆ. ನಾವು ಏನು ಹೇಳ್ತೀವಿ, ಪರ್ಸಾನಿಫಿಕೇಶನ್. ಹಾಗೇನೆ ಅದನ್ನೇ ನಾವು ಪ್ರಸಿದ್ಧವಾದ ವಾಕ್ಯದಲ್ಲಿ ಕೇಳೋದಾದ್ರೆ, ರಾಮೋ ವಿಗ್ರಹವಾನ್ ಧರ್ಮ ಅಂತ. ರಾಮನು ಧರ್ಮದ ಪ್ರತೀಕ ಅನ್ನೋ ಅರ್ಥದಲ್ಲಿ. ನಾವುಗಳು ಆ ಪಾತ್ರಗಳು ಯಾವುದರ ಪ್ರತೀಕ ಇದೆ ಅನ್ನೋದರ ಬಗ್ಗೆ ನಾವು ಯೋಚನೆ ಮಾಡಿ ಚಿಂತನೆ ಮಾಡೋ ಆ ತತ್ವಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ನಾವು ಪುರಾಣಾಧ್ಯಯನದ ಸಾರ್ಥಕತೆ ಅಂತ ನಾವು ಹೇಳಬಹುದು. ಯಜ್ಞ ಮತ್ತು ದಕ್ಷಿಣೆಯರ ವಿವಾಹವಾಯಿತು ಅಂತ ಹೇಳಿದಾಗ ಯಜ್ಞ ಪರಿಪೂರ್ಣವಾಗುವುದು ದಕ್ಷಿಣೆಯಿಂದಲೇನೆ ಅನ್ನೋದಿಲ್ಲ ಅರ್ಥ. ಹೀಗೆ ಯಜ್ಞ ಮತ್ತು ದಕ್ಷಿಣೆ ಅವರಿಬ್ಬರ ಸಂತಾನರು ಅಂತ ಹೇಳಿದ್ರೆ ಯಜ್ಞದ ಫಲ ಏನೇನು ಅಂತ ನೋಡಿದ್ರೆ ಅವರ ಮಕ್ಕಳು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ತೋಷ, ಸಂತೋಷ, ಪ್ರತೋಷ ಇವು ಆನಂದದ ಬೇರೆ ಬೇರೆ ಹಂತಗಳು. ಭದ್ರ ಅಂದರೆ ಮಂಗಳ ಉಂಟುವಾಗೋದು, ಶಾಂತಿ, ಯಾವುದೇ ರೀತಿಯ ತಪನ ಇಲ್ಲದೆ ಇರುವುದು. ತಪನ ಅಂದರೆ ಸುಡುವಿಕೆ, ಕಾಡುವಿಕೆ ಇಲ್ಲದೆ ಇರುವಂತಹದ್ದು. ಇದ್ಮ, ಕವಿ, ವಿಭು, ಸ್ವಹ್ನ, ಇಡಸ್ಪತಿ ಇವರೆಲ್ಲರೂ ಯಜ್ಞದಲ್ಲಿ ಬಳಸುವಂತಹ ಬೇರೆ ಬೇರೆ ಸಲಕರಣೆ ಅಥವಾ ಸಾಧನಗಳ ಹೆಸರುಗಳಿವು. ಸುದೇವ ಮತ್ತು ರೋಚನ ಅನ್ನುವಂಥವರು ಎರಡು ಮಕ್ಕಳು. ಅವರು ಯಜ್ಞದ ಕಾರ್ಯಕಲಾಪಗಳಲ್ಲಿ ಅಥವಾ ಯಜ್ಞದ ಫಲಸ್ವರೂಪಿಯಾಗಿ ಅನುಭವಿಸುವಂತಹ ಬೆಳಕು ಅಥವಾ ಜ್ಞಾನ ಅದರ ಪ್ರತೀಕಗಳು. ಹೀಗೆ ಈ ಮನುವಿನ ಮಗಳಾದ ಆಕೂತಿ, ಅವರಿಂದ ಹುಟ್ಟಿರುವಂತಹ ಯಜ್ಞ ಮತ್ತು ದಕ್ಷಿಣೆಯರು, ನಂತರ ಪುತ್ರಿಕಾ ಧರ್ಮದಂತೆ ಯಜ್ಞನು ಮನುವಿನ ಮಗನಾಗ್ತಾನೆ. ಆವಾಗ ಆ ಯಜ್ಞನಿಗೆ ಈ ದಕ್ಷಿಣೆಯನ್ನು ಕೊಟ್ಟು ವಿವಾಹ ಮಾಡಿದಾಗ ಈ 12 ಜನ ಹುಟ್ಟುತ್ತಾರೆ. ಈ 12 ಜನರೇ ಮುಂದೆ ಈ ಯಜ್ಞನೇ ಮುಂದೆ ಇಂದ್ರನಾಗಿ ಇರುವಂಥವನು ಮುಂದಿನ ಮನ್ವಂತರದಲ್ಲಿ ಅನ್ನುವಂಥದ್ದು. ಹಾಗೆ ಮನುವಿನ ಎರಡನೇ ಸಂತಾನವಾಗಿರುವಂತಹ ದೇವಹೂತಿಯನ್ನ ಕರ್ದಮರಿಗೆ ವಿವಾಹ ಮಾಡಿಕೊಟ್ಟಿದ್ದು ಕರ್ದಮ ಪ್ರಜಾಪತಿಗೆ. ಕರ್ದಮ ಆ ನೆರಳಿನಿಂದ ಹುಟ್ಟಿದ್ದು ಅನ್ನೋದನ್ನು ನೋಡಿದ್ವಿ. ಅವಳ 9 ಸಂತಾನವನ್ನ ಬೇರೆ ಬೇರೆ ಮರೀಚಿ ಮೊದಲಾದ ಎಲ್ಲ ನವಬ್ರಹ್ಮರಿಗೆ ಕೊಟ್ಟು ವಿವಾಹ ಮಾಡಿತು ಅನ್ನೋದನ್ನು ನೋಡಿದ್ವಿ ಹಿಂದಿನ ಅಧ್ಯಾಯಗಳಲ್ಲಿ. ಅವರ ಒಂದು ಗಂಡು ಸಂತಾನ ಕಪಿಲ ಮಹರ್ಷಿ, ಅದು ಕಪಿಲಾವತಾರ, ಸಾಂಖ್ಯಶಾಸ್ತ್ರ ಪ್ರವರ್ತಕ ಅನ್ನೋದನ್ನು ನೋಡಿದ್ವಿ. ಈಗ ಈ ಆ 9 ಜನ ಕನ್ಯೆಯರೇನಿದ್ರು ಕರ್ದಮ ಮತ್ತು ದೇವಹೂತಿಗೆ, ಅವರಿಗೆ ಯಾರ್ಯಾರ ಜೊತೆಯಲ್ಲಿ ಯಾರ್ಯಾರ ಮಕ್ಕಳು ಪಡ್ಕೊಳ್ತಾರೆ ಅನ್ನುವಂತಹದ್ದನ್ನ ಹೇಳ್ತಾರೆ ಇಲ್ಲಿ. ಇದರಲ್ಲಿ ತಿಳಿದುಕೊಳ್ಳುವಂತಹದ್ದು ಹೆಚ್ಚಿರೋದಿಲ್ಲ, ಬರೀ ನೆನ್ಪಿಟ್ಕೊಳ್ಳೋದಿರ್ತದೆ. ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ ನಾವು, ನಾಲೆಡ್ಜ್ ಅಲ್ಲ, ಇನ್ಫಾರ್ಮೇಶನ್, ನೆನಪಲ್ಲಿಟ್ಕೊಳ್ಳುವಂಥದ್ದು. ಮರೀಚಿ ಅನ್ನುವಂತಹ ನವಬ್ರಹ್ಮರಲ್ಲಿ ಮೊದಲನೇದನು. ಅವರಿಗೆ ಕಶ್ಯಪ, ಇವರು ಕರ್ದಮ ಮತ್ತು ದೇವಹೂತಿಯರ ಮಗಳಾದ ಕಲೆ, ಅವಳನ್ನು ಮದುವೆ ಮಾಡಿ ಕೊಟ್ಟಿರ್ತಾರೆ. ಅವರಿಗೆ ಕಶ್ಯಪ ಎನ್ನುವಂತಹ ಪುತ್ರ ಮತ್ತು ಪೂರ್ಣಿಮಾ ಎನ್ನುವಂತಹ ಪುತ್ರಿ ಅವರನ್ನು ಪಡ್ಕೊಂಡಿರ್ತಾರೆ, ಮಗ ಮತ್ತು ಮಗಳು.
ಈ ಪೂರ್ಣಿಮಾದೇವಿಗೆ ವಿರಜ, ವಿಶ್ವಗ ಮತ್ತು ದೇವಕುಲ್ಯ ಅನ್ನುವಂತಹ 3 ಜನ. ವಿರಜ, ವಿಶ್ವಗ ಇಬ್ರು ಗಂಡು ಮತ್ತು ದೇವಕುಲ್ಯ ಅನ್ನುವಂಥವಳು ಹೆಣ್ಣು. ಈ ದೇವಕುಲ್ಯೆಯೇ ಮುಂದಿನ ಜನ್ಮದಲ್ಲಿ ಗಂಗೆಯಾಗಿ ಹರಿಯುವಂಥವಳು. ಅಂದರೆ ಗಂಗೆ ಕಶ್ಯಪನ ಮಗಳ ಮಗಳು ಅನ್ನೋ ಅರ್ಥದಲ್ಲಿ ನಾವು ನೋಡ್ಬೋದು. ಕಶ್ಯಪನ ಮಗಳು ಪೂರ್ಣಿಮಾ, ಪೂರ್ಣಿಮೆಯ ಮಗಳು ದೇವಕುಲ್ಯೆ, ಅವಳೇ ಮುಂದಿನ ಜನ್ಮದಲ್ಲಿ ಗಂಗೆಯಾಗಿ ಹರಿಯುವಂಥವಳು. ನಂತರ ದೇವಹೂತಿಯ ಎರಡನೇ ಮಗಳಾದ ಅತ್ರಿಯನ್ನ ಅನಸೂಯೆಯನ್ನ ಅತ್ರಿ ಮಹರ್ಷಿಗೆ ಕೊಟ್ಟಿರ್ತಾರೆ. ಆ ಅತ್ರಿ ಮಹರ್ಷಿ ಬ್ರಹ್ಮಜ್ಞಾನಿಗಳು. ಶ್ರೀಮನ್ನಾರಾಯಣನನ್ನೇ ಕುರಿತುಕೊಂಡು ತಪಶ್ಚರ್ಯವನ್ನು ಮಾಡಿ, ನಾರಾಯಣನಿಗೆ ನಿನಗೆ ಸಮಾನಾದ ಸಂತಾನವೇ ನನಗೆ ಬರಲಿ, ನನಗೆ ಪುತ್ರರಾಗಿ ಅನುಗ್ರಹಿಸು ಎನ್ನುವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರವಾಗಿ ಅವನು ಅನೇಕ ರೀತಿಯ ತಪಶ್ಚರ್ಯಗಳನ್ನು ಮಾಡ್ತಾನೆ. ಬರೀ ಹಣ್ಣು ಹಂಪಲುಗಳನ್ನು ತಿಂದು, ಅದಾದ ಮೇಲೆ ಗಡ್ಡೆ ಗೆಣಸುಗಳನ್ನು ತಿಂದು, ಅದಾದ ಮೇಲೆ ಬರೀ ಪರ್ಣಗಳನ್ನೇ ಅಂದರೆ ಎಲೆಗಳನ್ನೇ ತಿಂದುಕೊಂಡು, ಆಮೇಲೆ ಕೇವಲ ನೀರನ್ನೇ ಕುಡಿದುಕೊಂಡು, ಅದು ಆದಮೇಲೆ ಕೇವಲ ಫೇನ ಅಂದರೆ ನೀರಿನ ಮೇಲೆ ಬರುವಂತಹ ಬುರುಗು ಅಷ್ಟನ್ನು ಮಾತ್ರ ಸೇವಿಸಿಕೊಂಡು, ಅದಾದಮೇಲೆ ಕೇವಲ ಗಾಳಿ, ಹೀಗೆ ಅನೇಕ ರೀತಿಯ ತಪಶ್ಚರ್ಯಗಳು. ಮೊದಲು ಕುಳಿತುಕೊಂಡು, ಆಮೇಲೆ ನಿಂತುಕೊಂಡು, ಆಮೇಲೆ ಒಂದೇ ಕಾಲಲ್ಲಿ ನಿಂತುಕೊಂಡು, ಆಮೇಲೆ ಒಂದು ಕಾಲಲ್ಲಿ ನಿಂತು ಎರಡೂ ಕೈಗಳನ್ನು ಮೇಲ್ಗಡೆ ಎತ್ತಿ ಊರ್ಧ್ವಬಾಹುವಾಗಿ ನಿಂತುಕೊಂಡು, ಹೀಗೆ ಬಹಳ ಕಷ್ಟ ಸಾಧ್ಯವಾಗಿರುವಂತಹ ತಪಶ್ಚರ್ಯವನ್ನು ಮಾಡಿ ಶ್ರೀಮನ್ನಾರಾಯಣನನ್ನ ಒಲಿಸ್ಕೊಳ್ತಾನೆ. ಆಗ ಇವನ್ ತಪಶ್ಚರ್ಯಕ್ಕೆ ಮೆಚ್ಚಿ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನ ಪ್ರತ್ಯಕ್ಷ ಆಗ್ತಾರೆ, ಒಟ್ಟಿಗೆ ಪ್ರತ್ಯಕ್ಷರಾಗ್ತಾರೆ, ಅವರವರ ವಾಹನದ ಮೇಲೆ ಅವರವರ ಆಯುಧಗಳ ಸಮೇತವಾಗಿ. ಬ್ರಹ್ಮನು ಹಂಸದ ಮೇಲೆ ಕುಳಿತುಕೊಂಡು ಪದ್ಮಹಸ್ತನಾಗಿ, ವಿಷ್ಣುವು ಗರುಡನ ಮೇಲೆ ಕುಳಿತುಕೊಂಡು ಚಕ್ರಧಾರಿಯಾಗಿ, ಶಿವನು ವೃಷಭದ ಮೇಲೆ ಕುಳಿತುಕೊಂಡು ತ್ರಿಶೂಲಧಾರಿಯಾಗಿ ಪ್ರತ್ಯಕ್ಷರಾಗ್ತಾರೆ. ಪ್ರತ್ಯಕ್ಷನಾದಾಗ ಅವರನ್ನ ನಮಸ್ಕಾರ ಮಾಡ್ತಾರೆ ಅತ್ರಿ ಮಹರ್ಷಿಗಳು. ಸ್ವಲ್ಪ ಸೂಜಿಗವೇ ಆಗುತ್ತೆ, ಇದೇನು ಆಶ್ಚರ್ಯ ಅನ್ನೋ ರೀತಿಯಲ್ಲಿ ತಮ್ಮ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ ಮುಂದಿನ ಶ್ಲೋಕದಲ್ಲಿ. ಅತ್ರಿ ಮಹರ್ಷಿಗಳು ಆ 3ರನ್ನ ನಮಸ್ಕಾರ ಮಾಡುವ ಶ್ಲೋಕ ನಾವು ಗಮನಿಸಬೇಕು. ನಾನು ಮೇಲಿನ ಮೇಲೆ ಹೇಳ್ತೇನೆ, ಇಡೀ ಭಾಗವತದಲ್ಲಿ ಸ್ತೋತ್ರ ಸ್ತುತಿ ಅಂತೆಲ್ಲಾದರೂ ಬಂದರೆ ಅಲ್ಲಿ ಅದ್ವೈತ ಎದ್ದು ಕಾಣ್ತಾ ಇರ್ತದೆ ಅನ್ನೋದನ್ನು. ಅತ್ರಿ ಮಹರ್ಷಿಗಳು ಹೀಗೆ ಸ್ತೋತ್ರ ಮಾಡ್ತಾರೆ. 27ನೇ ಶ್ಲೋಕ, ಮೊದಲನೇ ಅಧ್ಯಾಯದಲ್ಲಿ. ವಿಶ್ವೋದ್ಭವ ಸ್ಥಿತಿ ಲಯೇಶು ವಿಭಜ್ಯಮಾನೈರ್ ಮಾಯಾ ಗುಣೈರನುಯುಗಂ ವಿಗೃಹೀತ ದೇಹಾಃ ತೇ ಬ್ರಹ್ಮ ವಿಷ್ಣು ಗಿರಿಶಾಃ ಪ್ರಣತೋಸ್ಮ್ಯಹಂ ವಹ ತೇಭ್ಯಃ ಕ ಏವ ಭವತಾಂ ಇಹೋಪಹೂತಃ. ವಿಶ್ವೋದ್ಭವ ಸ್ಥಿತಿ ಲಯೇಶು, ಈ ವಿಶ್ವದ ಉದ್ಭವ, ಸ್ಥಿತಿ ಮತ್ತು ಲಯ ಇವುಗಳಲ್ಲಿ ವಿಭಜ್ಯಮಾನೈಹಿ ಮಾಯಾಗುಣೈಹಿ, ತಮ್ಮ ಮಾಯೆಯಿಂದ ತ್ರಿಗುಣಗಳನ್ನು ವಿಭಾಗಿಸಿ ಒಂದೊಂದು ಗುಣಗಳಿಂದ ಒಂದೊಂದು ಶರೀರವನ್ನು ಅನುಯುಗಂ ವಿಗೃಹೀತ ದೇಹಾಹ, ಅನುಕ್ರಮವಾಗಿ ಒಂದೊಂದು ಗುಣಕ್ಕೆ ಒಂದೊಂದು ದೇಹವನ್ನು ಪಡೆದುಕೊಂಡು. ಯಾವುದ್ಯಾವುದೊಂದು ದೇಹಗಳು? ತೇ ಬ್ರಹ್ಮ ವಿಷ್ಣು ಗಿರಿಶಾಹ, ಬ್ರಹ್ಮ, ವಿಷ್ಣು ಮತ್ತು ಗಿರಿಶ. ಗಿರಿಶ ಅಂದರೆ ಈಶ್ವರ. ಗಿರಿಶೇತೆ ಇತಿ ಗಿರಿಶ, ಪರ್ವತದಲ್ಲಿ ಮಲಗಿರ್ತಾನೆ. ಯಾವ ಪರ್ವತ? ಹಿಮವತ್ ಪರ್ವತದಲ್ಲಿ ಇರ್ತಾನೆ ಅನ್ನೋ ಕಾರಣದಿಂದ, ಕೈಲಾಸದಲ್ಲಿ ಇರ್ತಾನೆ, ಕೈಲಾಸ ಪರ್ವತದಲ್ಲಿ ಇರ್ತಾನೆ ಅನ್ನೋ ಕಾರಣದಿಂದ ಗಿರಿಶ ಅಂತ ಹೆಸರು. ಈ 3ರನ್ನು ನಾನು ನಮಸ್ಕರಿಸುತ್ತೇನೆ ಅಂತ ಇಲ್ಲಿ ಹೇಳಿರೋ ವಿಷಯ ಏನು ಅಂತ ಹೇಳಿದ್ರೆ, ಸೃಷ್ಟಿ ಸ್ಥಿತಿ ಲಯಗಳ ಉದ್ದೇಶದಿಂದ
ಮಾಯೆಯನ್ನ ವಿಭಜಿಸಿ 3 ಗುಣಗಳನ್ನ ಮಾಡಿ ಆ ಒಂದೊಂದು ಗುಣಗಳಿಂದ ಒಂದೊಂದು ದೇಹವನ್ನು ಪಡೆದುಕೊಂಡು ಅಂತ ಹೇಳಿ. ಅಂದರೆ ಸೃಷ್ಟಿ ಸ್ಥಿತಿ ಲಯಗಳ ಉದ್ದೇಶಕ್ಕಾಗಿ, ಅಂದರೆ ಸೃಷ್ಟಿ ಮಾಡೋದಕ್ಕಾಗಿ ರಜೋಗುಣದಿಂದ ಬ್ರಹ್ಮದೇಹವನ್ನು ಪಡೆದುಕೊಂಡು, ಸ್ಥಿತಿ ಮಾಡೋದಕ್ಕಾಗಿ ಸತ್ವಗುಣದಿಂದ ವಿಷ್ಣು ದೇಹವನ್ನು ಪಡೆದುಕೊಂಡು, ಲಯ ಮಾಡುವುದಕ್ಕಾಗಿ ತಮೋಗುಣದಿಂದ ಶಿವನ ದೇಹವನ್ನು ಪಡೆದುಕೊಂಡಂತಹ ನೀವುಗಳು ಈಗ ಮಾಯೆಯಿಂದ ವಿಭಜಿತರಾಗಿ 3 ಗುಣಗಳಿಂದ 3 ದೇಹವನ್ನು ಪಡೆದರು ಅಂತ ಹೇಳಿದ್ರೆ ಮುಂಚೆ ಒಬ್ಬರೇ ಆಗಿದ್ರು ಅಂತ ಇಂಪ್ಲೈಡ್ ಮೀನಿಂಗ್ ಆಯ್ತಲ್ಲ. ಇಲ್ಲಿ ಅದ್ವೈತ ಅನ್ನೋದು ಮಾಯಾ ಗುಣೈ ಅನುಯುಗಂ, ಮಾಯೆಯಿಂದ ವಿಭಜಿಸಲ್ಪಟ್ಟು ಬೇರೆ ಬೇರೆ ಶರೀರ ವಿಗೃಹೀತ ದೇಹ, ದೇಹವನ್ನು ಪಡೆದುಕೊಂಡಂಥವನೇ ಅಂತ. ಅಂದ್ರೆ ಹಾಗೆ ಪಡೆದುಕೊಳ್ಳೋದಕ್ಕೆ ಮುಂಚೆ ಒಬ್ಬನೇ ಆಗಿದ್ದೆ ಅಂತ. ಇಷ್ಟು ಹೇಳಿ ಮುಂದೆ ಏನು ಹೇಳ್ತಾರೆ, ತೇಭ್ಯ ಏಕ ಏವ ಭವತಾಂ ಇಹೋಪಯಾಹೂತಃ, ನಾನು ನಿಮ್ಮಲ್ಲಿ ಒಬ್ಬನಿಗೆ ಕರೆದಿದ್ದೆ, ಅದೇನು ನೀವು 3 ಜನ ಬಂದಿದ್ರಲ್ಲ, ನಾನು ಯಾರಿಗೆ ಕರೆದಿದ್ದೆ ಅವ್ರು ಮಾತ್ರ ದಯವಿಟ್ಟು ನನ್ನ ಎದುರುಗಡೆ ಬನ್ನಿ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಇಲ್ಲಿ ಸಾಮಾನ್ಯವಾಗಿ ಗಮನಿಸಿ, ಒಬ್ಬ ಭಕ್ತ ಭಗವಂತನನ್ನ ಧ್ಯಾನ ಮಾಡಿ ತಪಶ್ಚರ್ಯ ಮಾಡಿ ಒಲಿಸ್ಕೊಂಡಾಗ ಒಬ್ಬ ಭಗವಂತನನ್ನು ಕುರಿತು ಅವನು ತಪಸ್ ಮಾಡಿದ್ರೆ 3 ಜನ ಪ್ರತ್ಯಕ್ಷ ಆಗ್ತಾರೆ. 3 ಜನ ಪ್ರತ್ಯಕ್ಷ ಆದ್ಮೇಲೆ ಆ ಭಕ್ತ ಏನು ಹೇಳ್ತಾನೆ, ನಾನು ಕರೆದಿದ್ದು ಒಬ್ರಿಗೆ, ಅವ್ರು ಯಾರೋ ನೀವೇ ಡಿಸೈಡ್ ಮಾಡ್ಕೊಂಡು ನೀವು ಒಬ್ಬರೇ ನನ್ನ ಎದುರುಗಡೆ ಬಂದು ಇಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಇಲ್ಲಿ ಭಕ್ತನು ಟರ್ಮ್ಸ್ ಗಳನ್ನ ಡಿಕ್ಟೇಟ್ ಮಾಡ್ತಾ ಇದ್ದಾನೆ ಭಗವಂತನಿಗೆ. ಇದು ಭಕ್ತನಲ್ಲಿ ಇರುವಂತಹ ಶಕ್ತಿ ಅಂತ ಗಮನಿಸಬಹುದು. ಇನ್ನು ತಾತ್ವಿಕವಾಗಿ ನೋಡಿದಾಗ ಅವನು ಅತ್ರಿ ಮಹರ್ಷಿಯು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗಿರುವಂತಹ ಒಬ್ಬನೇ ಭಗವಂತನು ಅಂತ ಅವನು ಕರೆದ್ರೆ ಇವರು 3 ಜನ ಬಂದ್ರು. ಇದರ ಅರ್ಥ ಏನು ಅಂತ ಹೇಳಿದ್ರೆ ಆ ಅರ್ಥವನ್ನ 30ನೇ ಶ್ಲೋಕದಲ್ಲಿ ಸಾಕ್ಷಾತ್ ಭಗವಂತನೇ ಉತ್ತರ ರೂಪವಾಗಿ ಹೇಳ್ತಾನೆ. ಅಲ್ಲಿ ಯಥಾ ಕೃತಸ್ಥೆ ಸಂಕಲ್ಪೋ ಭಾವ್ಯಂ ತೇನೈವ ನಾನ್ಯಥಾ ಸತ್ಸಂಕಲ್ಪಸ್ಯ ತೇ ಬ್ರಹ್ಮನ್ ಯದ್ವೈ ಧ್ಯಾಯತೆ ವಯಂ. ತಾವುಗಳು ಮಹಾನ್ ಜ್ಞಾನಿಗಳು, ತಪಶ್ಚರ್ಯವುಳ್ಳಂಥವರು, ತಾವು ಒಂದು ಬಾರಿ ಸಂಕಲ್ಪ ಮಾಡಿದ್ರೆ ಅದು ಸುಳ್ಳಾಗುತ್ತೇನು, ತಮ್ಮ ಸಂಕಲ್ಪದಂತೆಯೇ ನಾವು ಬಂದಿದ್ದೇವೆ ಅಂತ ಹೇಳ್ತಾರೆ. ಏನು ಸಂಕಲ್ಪ ಅದು ಅಂದ್ರೆ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣರಾಗಿರುವಂತಹವರು ಅನ್ನುವಂತಹ ಮಾತನ್ನ ಅತ್ರಿ ಮಹರ್ಷಿ ಇದು ಯಾರು ಕಾರಣರೋ ಅವ್ರು ಬರಬೇಕು ಅಂತ ಕೇಳಿರ್ತಾರೆ. ಅಂದ್ರೆ ಏನರ್ಥ, ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ಅಂತ ಹೇಳಿ ಅವರು ಪ್ರತ್ಯೇಕವಾಗಿ ಹೇಳಿರುವುದರಿಂದ ಇವರು ಪ್ರತ್ಯೇಕ ಶರೀರ ಇಟ್ಕೊಂಡು ಬರ್ತಾರೆ. ಒಟ್ಟಾರೆಯಾಗಿ ನಾವಿರುವಂತಹದ್ದು ಮೂಲದಲ್ಲಿ ಒಂದೇ ಅನ್ನುವ ಮಾತನ್ನ ಅವರ ಅನ್ನೋದು ಅವರ ಆಶಯವಾಗಿರ್ತದೆ. ಮುಂದೆ ಅವನು ಕೇಳಿದಂತೆ ವರ ಕೊಡ್ತಾರೆ. ಅಥ ಆಸ್ಮದಂಶಭೂತಾಸ್ತೆ ಆತ್ಮಜಾಲೋಕ ವಿಶ್ರುತಾ ಭವಿತಾರೋಂಗ ಭದ್ರಂತೆ ವಿಸ್ರಪ್ಸ್ಯಂತಿ ಚ ತೇ ವಯಂ. ನಮ್ಮ ಅಂಶದಿಂದ ನಾವು ನಿನಗೆ ಆತ್ಮಜಾಹ, ನಿನ್ನ ಮಕ್ಕಳಾಗಿ ಹುಟ್ಟಲಿದ್ದೇವೆ, ಅವರು ನಿನ್ನ ಕೀರ್ತಿಯನ್ನ 3 ಲೋಕಗಳಲ್ಲಿಯೂ ಪ್ರಸರಿಸಲಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತೀವಿ. ಆ 3 ಜನರು ಅವರವರ ಅಂಶದಿಂದ ಅನಸೂಯೆಯಲ್ಲಿ ಜನಿಸ್ತಾರೆ. ಬೇರೆ ಬೇರೆ ಪುರಾಣಗಳಲ್ಲಿ ಈ ಕಥೆ ಅನೇಕಾನೇಕ ರೀತಿಯಲ್ಲಿ ಹೇಳಲ್ಪಟ್ಟಿದೆ. ಸ್ಕಂದ ಪುರಾಣದಲ್ಲಿ, ಮಾರ್ಕಂಡೇಯ ಪುರಾಣದಲ್ಲಿ ಹೇಳಿರುವಂತಹ ಕಥೆ ಹೇಗೆ ಅಂತ ಹೇಳಿದ್ರೆ ಪ್ರಸಿದ್ಧವಾಗಿರುವಂತಹದ್ದು ಕಥೆನೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಅನಸೂಯೆಯಲ್ಲಿ ಭಿಕ್ಷಾರ್ಥವಾಗಿ ಬಂದು ಇಷ್ಟ ಭೋಜನ ಭಿಕ್ಷೆಯನ್ನ ಕೇಳಿ, ಆಮೇಲೆ ನಗ್ನವಾಗಿ ನೀನು ಬಡಿಸಬೇಕು ಅನ್ನುವಂಥದ್ದನ್ನ ಕೇಳಿ, ಅವಳು ಪತಿವ್ರತಾ ಶಿರೋಮಣಿ ಆಗಿರುವುದರಿಂದ ತನ್ನ ಪತಿಯನ್ನ ಸ್ಮರಣೆ ಮಾಡಿಕೊಂಡು
ಆಮೇಲೆ ಇಷ್ಟಭೋಜನ ಸಂಕಲ್ಪ ಮಾಡಿದ್ದಾಗಿದೆ, ಅದನ್ನು ಸಂಕಲ್ಪ ಮಾಡಿರೋದನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣದಿಂದ ಪತಿಯನ್ನ ಸ್ಮರಣೆ ಮಾಡಿ ಮನಸ್ಸಿನಲ್ಲಿ ಕೇವಲ ಪತಿಯನ್ನೇ ಇಟ್ಟುಕೊಂಡು ಅವಳು ನಗ್ನವಾಗಿ ಬರುವಾಗಲೇನೆ ಅವಳ ಪತಿವ್ರತೆಯ ಮಹಿಮೆಯಿಂದ ತ್ರಿಮೂರ್ತಿಗಳು ಸಣ್ಣ ಶಿಶುಗಳಾಗಿರ್ತವೆ. ಈ ಕಥೆ ಪ್ರಸಿದ್ಧವಾಗಿಯೇ ಇದೆ. ಈ ಘಟನೆ ನಡೆದ ನಂತರ ಪುನಃ ಅವಳ ಪತಿವ್ರತೆಗೆ ಸಾಕ್ಷಿಯಾಗಿ ಅತ್ರಿ ಮಹರ್ಷಿಯು ಬಂದು ಇದೆಲ್ಲ ನೋಡಿದಾಗ ಪ್ರಸನ್ನರಾದಂತಹ ತ್ರಿಮೂರ್ತಿಗಳು ತಮ್ಮ ರೂಪದಲ್ಲಿ ಪ್ರತ್ಯಕ್ಷವಾಗಿ ನಾನು ನಿಮಗೆ ಸಂತಾನವಾಗಿ ಬರ್ತೇನೆ ಅನ್ನೋ ರೀತಿಯಲ್ಲಿ ಮತ್ತೆ ಅವಳ ಉದರದಲ್ಲಿ ಹುಟ್ಟು ಬರುತ್ತಾಳೆ ಅನ್ನುವಂತಹ ಕಥೆಯನ್ನ ನಾವು ನೋಡ್ತೇವೆ. ಭಾಗವತದಲ್ಲಿ ಆ ತ್ರಿಮೂರ್ತಿಗಳು ಪತಿವ್ರತೆಯನ್ನ ಪರೀಕ್ಷೆ ಮಾಡೋದಕ್ಕೆ ಬರುವಂತಹ ಘಟನೆ ಹೇಳಿಲ್ಲ. ಉಳಿದ ಅತ್ರಿ ಮಹರ್ಷಿ ತಪಶ್ಚರ್ಯ ಮಾಡ್ತಾನೆ. ತಪಶ್ಚರ್ಯದ ಪ್ರಭಾವದಿಂದ ಅನಸೂಯೆಯಲ್ಲಿ ಆ ತ್ರಿಮೂರ್ತಿಗಳು ಅನಸೂಯೆ ಗರ್ಭವನ್ನು ಪ್ರವೇಶಿಸಿ ತಮ್ಮ ಅಂಶದಿಂದ ಹುಟ್ಟುತ್ತಾರೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಎಲ್ಲ ಕಥೆಗಳಲ್ಲಿ ಕಥೆಯ ವರ್ಷನ್ಸ್ಗಳಲ್ಲಿ ಪುರಾಣದಿಂದ ಪುರಾಣಕ್ಕೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ನಾನು ಈಗಾಗಲೇ ಹೇಳಿದಂತೆ ಪಾತ್ರಗಳು ಕಥೆಗಳಿಗಿಂತಲೂ ಅದರ ಹಿಂದೆ ಇರುವಂತಹ ತತ್ವ, ಭಾವನೆ, ಚಿಂತನೆ ಅವುಗಳನ್ನು ಗಮನಿಸಬೇಕು ಅಂತ. ಇಲ್ಲಿ ಬ್ರಹ್ಮದೇವರ ಅಂಶದಿಂದ ಸೋಮ ಅಂದರೆ ಚಂದ್ರನು, ವಿಷ್ಣುವಿನ ಅಂಶದಿಂದ ದತ್ತಾತ್ರೇಯನು, ಶಂಕರನ ಅಂಶದಿಂದ ದೂರ್ವಾಸರು ಹುಟ್ಟುತ್ತಾರೆ. ಸೋಮ ಮತ್ತು ದೂರ್ವಾಸರ ಅವರಿಬ್ಬರು ತಮ್ಮ ತಮ್ಮ ಅಂಶಗಳನ್ನ ದತ್ತಾತ್ರೇಯನಲ್ಲಿಯೇನೇ ಬಿಟ್ಟು ಸಂಚಾರಕ್ಕೆ, ದೂರ್ವಾಸರು ಸಂಚಾರಕ್ಕೆ ಹೋಗ್ತಾರೆ, ಸೋಮನು ದ್ಯೂಲೋಕಕ್ಕೆ ಹೋಗ್ತಾನೆ, ಅಂದ್ರೆ ಆಕಾಶಕ್ಕೆ ಹೋಗ್ತಾನೆ. ಹೀಗಾಗಿ ದತ್ತಾತ್ರೇಯನಲ್ಲಿ ಬ್ರಹ್ಮ, ವಿಷ್ಣು, ಶಿವ ಮೂರೂ ಜನರ ಒಟ್ಟಿಗೆ ವಾಸ ಅನ್ನುವಂತಹದ್ದನ್ನ ನಾವು ಕಾಣ್ತೇವೆ. ಆದ್ರಿಂದ ತ್ರಿಮೂರ್ತಿ ರೂಪ ದತ್ತಾತ್ರೇಯ ಅನ್ನುವಂತಹ ಮಾತನ್ನ ನಾವು ಹೇಳ್ತೇವೆ ಈ ಕಥೆ. ಇದು ದತ್ತಾತ್ರೇಯ ಅವತಾರದ ಕಥೆಯನ್ನು ನಾವಿಲ್ಲಿ ನೋಡಿದ್ವಿ ಈ ಅಧ್ಯಾಯದಲ್ಲಿ. ಮುಂದೆ ಅಂಗಿರಸ ಮಹರ್ಷಿಗೆ ದೇವಹೂತಿಯ ಮೂರನೇ ಮಗಳಾಗಿರುವಂತಹ ಶ್ರದ್ಧೆ, ಅವಳನ್ನು ಕೊಟ್ಟು ವಿವಾಹ ಮಾಡಾಗ್ತದೆ. ಆ ಅಂಗಿರಸ ಮತ್ತು ಶ್ರದ್ಧೆಯಿಂದ ಸಿನಿಮಾಲಿ, ಕುಹು, ರಾಕ ಮತ್ತು ಅನುಮತಿ ಎನ್ನುವಂತಹ 4 ಕನ್ಯೆಯರನ್ನು ಪಡೆದುಕೊಳ್ತಾಳೆ. ಅದಲ್ಲದೆ ಮುಂದಿನ ಮನ್ವಂತರದಲ್ಲಿ ಉತಥ್ಯ ಮತ್ತು ಬೃಹಸ್ಪತಿ ಅನ್ನುವಂತಹ ಸಂತಾನವನ್ನು, ಇಬ್ರು ಗಂಡು ಸಂತಾನವನ್ನು ಅವರಿಬ್ರು ಪಡ್ಕೊಳ್ತಾರೆ. ಇದು 3ನೇ ಮಗಳಾದ ಶ್ರದ್ಧೆಯ ಸಂತಾನವಾಯಿತು. ಮುಂದೆ 4ನೇ ಮಗಳಾಗಿರುವಂತಹ ಹವಿರ್ಭೂ, ಅವಳಿಗೆ ಪುಲಸ್ತ್ಯ ಅನ್ನುವಂತಹ ಬ್ರಹ್ಮರ್ಷಿಗೆ ಮದುವೆ ಕೊಟ್ಟು ವಿವಾಹ ಮಾಡಿರ್ತಾರೆ. ಆ ಪುಲಸ್ತ್ಯ ಮತ್ತು ಹವಿರ್ಭೂಯಿಂದ ಅಗಸ್ತ್ಯ ಅನ್ನುವಂತಹ ಋಷಿ, ಅಗಸ್ತ್ಯ ಮಹಾ ತಪಸ್ವಿಗಳು ಹುಟ್ಟುತ್ತಾರೆ. ಆಮೇಲೆ ವಿಶ್ರವಸು ಅವರು ಸಂತಾನವಾಗಿ ಹುಟ್ಟುತ್ತಾರೆ. ಮುಂದೆ ಈ ಅಗಸ್ತ್ಯರು ಮುಂದಿನ ಜನ್ಮಾಂತರದಲ್ಲಿ ಜಠರಾಗ್ನಿಯಾಗಿ ತೋರ್ಕೊಳ್ತಾರೆ. ಅಂದ್ರೆ ಪ್ರತಿಯ ಜಠರಾದ ಅಗ್ನಿ ರೂಪದಲ್ಲಿರುವಂತವರು ಈ ಅಗಸ್ತ್ಯರೇ ಅನ್ನೋ ರೀತಿಯಲ್ಲಿ. ಆ ಕಾರಣದಿಂದಲೇ ನಾವು ನೋಡ್ತೇವೆ, ವಾತಾಪಿ ಮತ್ತು ಇಲ್ವಲ ಎನ್ನುವಂತಹ ಕಥೆಯನ್ನು ನೆನಪಿಸಿಕೊಂಡಾಗ ಅಗಸ್ತ್ಯರ ಪಾತ್ರ ಅಲ್ಲಿ ಬರುವಂತಹದ್ದನ್ನು ನಾವು ಗಮನಿಸಬಹುದು. ಅವರು ಜಠರಾಗ್ನಿಯಾಗಿ ಪರಿವರ್ತನೆಗೊಳ್ತಾರೆ ಮುಂದಿನ ಜನ್ಮದಲ್ಲಿ ಅಂತ ಹೇಳಿ. ಆ ಅಗಸ್ತ್ಯರಿಗೇನೆ ವಿಶ್ರವಸು ಅನ್ನುವಂತಹ ಅಗಸ್ತ್ಯರಿಗೆಲ್ಲ ವಿಶ್ರವಸು ಅನ್ನುವಂತಹದ್ದು ಇನ್ನೊಬ್ಬ ಮಗ. ಯಾರಿಗೆ? ಪುಲಸ್ತ್ಯರಿಗೇನೆ. ಆ ವಿಶ್ರವಸರಿಗೆ ಇಡವಿಡ ಎನ್ನುವಂತಹ ಪತ್ನಿ, ಅವಳಿಂದ ಯಕ್ಷರ ರಾಜನಾಗಿರುವಂತಹ ಅಧಿಪತಿಯಾಗಿರುವಂತಹ ಕುಬೇರನು ಹುಟ್ಕೊಳ್ತಾನೆ. ಅದೇ ವಿಶ್ರವಸರಿಂದ ಕೇಶಿನಿ ಎನ್ನುವಂತಹ ಇನ್ನೊಬ್ಬ ಪತ್ನಿಯಿಂದ ರಾವಣ, ಕುಂಭಕರ್ಣ, ವಿಭೀಷಣ ಹುಟ್ಟುಕೊಳ್ತಾರೆ. ಹೀಗಾಗಿ ನಾವು ರಾವಣನ ತಂದೆ ತಾಯಿ ಹೆಸರು ವಿಶ್ರವಸು ಮತ್ತು ಕೇಶಿನಿ ಅಂತ. ಪೌಲಸ್ತ್ಯನಂದನ ಅಂತ ರಾವಣನ್ ಕರೀತಾರೆ. ಯಾಕೆ ಅಂದ್ರೆ ಇವರ ತಾತ ಪುಲಸ್ತನ, ವಿಶ್ರವಸುವಿನ ತಂದೆ
ಕುಲಸ್ಥನಾಗಿರ್ತಾನೆ, ಆದ್ದರಿಂದ ಅವನಿಗೆ ಪೌಲಸ್ತ್ಯ ಅಂತ ಕರೀತಾರೆ. ಇಲ್ಲಿಗೆ 4ನೇ ಮಗಳಾಗಿಂತಹ ಹವಿರ್ಭೂವಿನ ಸಂತಾನವನ್ನು ನೋಡಿದ್ವಿ. ಮುಂದೆ 5ನೇ ಮಗಳಾಗಿರುವಂತಹ ಗತಿ ಎಂಬಾಕೆಗೆ ಪುಲಹ ಅನ್ನುವಂತಹ ಮಹರ್ಷಿಗೆ ಕೊಟ್ಟು ಮದುವೆ ಮಾಡುತ್ತಾರೆ. ಅವರಿಗೆ ಕರ್ಮಶ್ರೇಷ್ಠ, ವರೀಯಾಂಸ ಮತ್ತು ಸಹಿಷ್ಣು ಎನ್ನುವಂತಹ 3 ಗಂಡು ಜನ ಹುಟ್ಟಿಕೊಳ್ತಾರೆ. ಹಾಗೆ 6ನೆಯ ಮಗಳಾದ ಕ್ರಿಯಾದೇವಿಗೆ ಕ್ರತು ಎನ್ನುವಂತಹ ಬ್ರಹ್ಮರ್ಷಿಯಲ್ಲಿ ಮದುವೆ ಮಾಡಿಕೊಟ್ಟಾಗ ಅವರಿಗೆ ವಾಲಖಿಲ್ಯರು ಎನ್ನುವಂತಹ 60,000 ಋಷಿಗಳನ್ನು ಪಡ್ಕೊಳ್ತಾಳೆ. ಋಗ್ವೇದದಲ್ಲಿ ವಾಲಖಿಲ್ಯ ಸೂಕ್ತಗಳು ಅಂತಲೇ ಇದ್ದಾವೆ. ಇವರು ಆ 60,000 ಋಷಿಗಳ ಗುಂಪಿಗೆ ಎಲ್ರಿಗೂ ವಾಲಖಿಲ್ಯರು ಅಂತಲೇ ಅವ್ರನ್ನ ಕರೀತಾರೆ. ಪ್ರತ್ಯೇಕ ಹೆಸರುಗಳು ಹುಡುಕ್ಬೇಕು, ಎಲ್ಲೆಲ್ಲಿದೆಯೋ ಗೊತ್ತಿಲ್ಲ. ಅವರಿಗೆಲ್ರಿಗೂ ವಾಲಖಿಲ್ಯರು ಅನ್ನುವ ಗುಂಪಿನಿಂದಲೇ ಸೂಚಿಸ್ತಾರೆ ಪ್ರತಿಯೊಬ್ಬ ವ್ಯಕ್ತಿಗೂ. ಅಂತಹ ಋಷಿ ಋಗ್ವೇದದಲ್ಲಿ ಇವರು ದರ್ಶನ ಮಾಡಿದಂತಹ ದೃಷ್ಟರಾಗಿರುವಂತಹ ಅನೇಕ ಸೂಕ್ತಗಳು ಇದ್ದಾವೆ. ವಾಲಖಿಲ್ಯ ಸೂಕ್ತ ಅನ್ನುವಂತಹದ್ದು ಪ್ರಸಿದ್ಧಿಯಾಗಿರ್ತದೆ. ಮುಂದೆ 7ನೇ ಪುತ್ರಿಯಾಗಿರುವಂತಹ ಅರುಂಧತಿಗೆ ವಸಿಷ್ಠರ ಜೊತೆಗೆ ವಿವಾಹ ಮಾಡಿಕೊಡ್ತಾರೆ. ಆ ವಸಿಷ್ಠರಿಗೆ ಈಗಾಗಲೇ ಮೊದಲನೇ ಪತ್ನಿಯಿಂದ ಊರ್ಜಾ ಎಂಬ ಅವರಿಗೆ ಚಿತ್ರಕೇತು ಎಂಬಂತಹ 7 ಜನ ಪುತ್ರರು ಮತ್ತು ಅರುಂಧತಿಯಿಂದ ಶಕ್ತಿ ಮೊದಲಾದ ಅನೇಕ ಪುತ್ರರು ಪಡ್ಕೊಳ್ತಾರೆ. ವಸಿಷ್ಠ, ಶಕ್ತಿ ಅನ್ನುವಂಥದ್ದು ಪ್ರಸಿದ್ಧ. ಮುಂದೆ ಹಾಗೆ ದೇವಹೂತಿಯ 8ನೆಯ ಮಗಳಾದ ಚಿತ್ತಿ ಎನ್ನುವಂಥವಳು, ಇವರಿಗೆ ಅಥರ್ವ ಮುನಿಯ ಜೊತೆಗೆ ವಿವಾಹ ಮಾಡಿಕೊಟ್ಟಿರ್ತಾರೆ. ಅವರಿಂದ ದಧೀಚಿ ಎನ್ನುವಂತಹ ಸಂತಾನವನ್ನು ಪಡ್ಕೊಳ್ತಾಳೆ. ಮುಂದೆ ಖ್ಯಾತಿ ಎನ್ನುವಂತಹ ದೇವಹೂತಿ ಕರದಮರ ಮಗಳು, ಅವಳಿಗೆ ಭೃಗು ಮಹರ್ಷಿಯ ಜೊತೆಗೆ ವಿವಾಹ ಮಾಡಿಕೊಡ್ತಾರೆ. ಆ ಭೃಗುವಿನಿಂದ ಧಾತ, ವಿಧಾತ ಎನ್ನುವಂತಹ ಪುತ್ರರನ್ನು ಪಡೆದುಕೊಳ್ತಾರೆ. ಇವರಿಗೆ ಮೇರು ಮಹರ್ಷಿಯರ ಮಕ್ಕಳಾಗಿರುವಂತಹ ಆಯತಿ ಮತ್ತು ನಿಯತಿ ಎಂಬುವರ ಜೊತೆಗೆ ವಿವಾಹ ಮಾಡಿಕೊಡ್ತಾರೆ. ಅವರಿಂದ ಮೃಕಂಡು ಮತ್ತು ಪ್ರಾಣ ಎನ್ನುವಂತಹ ಪುತ್ರರು ಪಡ್ಕೊಳ್ತಾರೆ. ಈ ಮೃಕಂಡುವಿನ ಮಗನೇ ಮಾರ್ಕಂಡೇನು ಅನ್ನುವಂತಹದ್ದು ಪ್ರಸಿದ್ಧವಾಗಿರುವಂತಹದ್ದು. ಈ ಭೃಗು ಮಹರ್ಷಿಗೆ ಕವಿ ಎನ್ನುವಂತಹ ಇನ್ನೊಬ್ಬ ಪುತ್ರನು ಹುಟ್ಟುತ್ತಾನೆ. ಆ ಭೃಗು ಕವಿಯಿಂದ ಉಶನಸು ಅನ್ನುವಂತಹ ಮಗ ಹುಟ್ಟುತ್ತಾನೆ. ಅವನೇ ದೈತ್ಯರ ರಾಕ್ಷಸರ ಗುರು ಆಗಿರುವಂತಹ ಶುಕ್ರಾಚಾರ್ಯನು. ಹೀಗೆ ದೇವಹೂತಿಯ 9 ಜನ ಕನ್ಯೆಯರ ಸಂತಾನವನ್ನು ಹೇಳಿ ಕೊನೆಗೆ ಮನು ಮತ್ತು ಶತರೂಪಿಯ 3ನೇ ಮಗಳಾಗಿರುವಂತಹ ಪ್ರಸೂತಿ ಅನ್ನುವಂಥವಳು ಅವರಿಗೆ ದಕ್ಷ ಪ್ರಜಾಪತಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾರೆ. ಆ ದಕ್ಷ ಪ್ರಜಾಪತಿಯರಿಗೆ ದಕ್ಷ ಮತ್ತು ಪ್ರಸೂತಿ ಇವರಲ್ಲಿ ಒಟ್ಟು 16 ಜನ ಕನ್ಯೆಯರು ಹುಟ್ಟುತ್ತಾರೆ. ಅದರಲ್ಲಿ 13 ಜನರನ್ನ ಧರ್ಮನಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಒಬ್ಬಳನ್ನ ಅಗ್ನಿಗೂ ಇನ್ನೊಬ್ಬಳನ್ನ ಪಿತೃದೇವತೆಗಳಿಗೂ ಕೊಡ್ತಾರೆ. ಕೊನೆಯವಳಾಗಿರುವಂಥವಳು ಸತಿ, ಅವಳನ್ನ ಶಿವನಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಧರ್ಮನಿಗೆ ಕೊಟ್ಟಂತಹ 13 ಜನ ಕನ್ಯೆಯರು ಯಾರ್ಯಾರು ಅಂತ ಹೇಳಿದ್ರೆ, ನೀವು ಈ ಹೆಸರುಗಳನ್ನು ಗಮನಿಸಿ. ಮತ್ತೆ ನಾನು ಹೇಳಿದಂತೆ ಆ ಪಾತ್ರಗಳನ್ನ, ಆ ಹೆಸರುಗಳ ಯಾವುದರ ಸಾಂಕೇತಿಕ, ಯಾವುದರ ಪ್ರತೀಕ ಅನ್ನೋದ್ರ ಬಗ್ಗೆ ಗಮನ ಕೊಡಿ. ಅದೆಷ್ಟು ಆಸಕ್ತಿಕರ, ವಿಶೇಷ ಅರ್ಥ ಅನ್ನೋದು ನಿಮ್ಮ ಮನಸ್ಸಿಗೆ ಬರುತ್ತೆ. ಧರ್ಮನಿಗೆ ಕೊಟ್ಟ 13 ಜನ ಪತ್ನಿಯರು ಯಾರ್ಯಾರು ಅಂತ ಹೇಳಿದ್ರೆ ಶ್ರದ್ಧಾ, ಮೈತ್ರಿ,
ದಯಾ, ಶಾಂತಿ, ತುಷ್ಟಿ, ಪುಷ್ಟಿ, ಕ್ರಿಯಾ, ಉನ್ನತಿ, ಬುದ್ಧಿ, ಮೇಧ, ತಿತಿಕ್ಷಾ, ಹ್ರೀ ಎನ್ನುವಂತಹ ಹ್ರೀ ಮತ್ತು ಮೂರ್ತಿ ಅನ್ನುವಂತಹ 13 ಜನ ಪತ್ನಿಯರು. ಈ ಎಲ್ಲ ಹೆಸರನ್ನ ನೋಡಿದರೆ ಹೇಗಿರುತ್ತೆ ಅಂದ್ರೆ, ಧರ್ಮ ಅಂದ್ರೇನು ಅಂತ ಕೇಳಿದ್ರೆ ಉತ್ತರಗಳನ್ನ ಈ ಹೆಸರುಗಳನ್ನ ಹೇಳಿದ್ರೆ ಅದು ಧರ್ಮ ಅಂದ್ರೇನು ಅನ್ನುವಂತಹ ಉತ್ತರನೇ ಆಗುತ್ತೆ. ನೋಡಿ, ಧರ್ಮ ಅಂದ್ರೇನು? ಶ್ರದ್ಧೆ. ಧರ್ಮ ಅಂದ್ರೇನು? ಮೈತ್ರಿ. ಧರ್ಮ ಅಂದ್ರೇನು? ದಯೆ. ಧರ್ಮ ಅಂದ್ರೇನು? ಶಾಂತಿ. ಧರ್ಮ ಅಂದ್ರೇನು? ತುಷ್ಟಿ ಮತ್ತು ಪುಷ್ಟಿ. ಧರ್ಮ ಅಂದ್ರೇನು? ಕ್ರಿಯಾ, ಆಚರಣೆ. ಧರ್ಮ ಅಂದ್ರೇನು? ಉನ್ನತಿ, ಅಭಿವೃದ್ಧಿ. ಧರ್ಮ ಅಂದ್ರೇನು? ಬುದ್ಧಿ, ಮತಿ. ಧರ್ಮ ಅಂದ್ರೇನು? ಮೇಧ. ಧರ್ಮ ಅಂದ್ರೇನು? ತಿತಿಕ್ಷಾ. ತಿತಿಕ್ಷಾ ತೀರ್ತುಂ ಇಚ್ಛ, ದಾಟುವುದಕ್ಕೆ, ಈಜಿ ದಾಟುವುದಕ್ಕೆ ಅಪೇಕ್ಷೆ ಉಳ್ಳದ್ದು. ಏನನ್ನು ಈಜೋದು? ಸಂಸಾರ ಸಾಗರವನ್ನು ಈಜೋದು, ಅದು ತಿತಿಕ್ಷಾ. ಧರ್ಮ ಅಂದ್ರೇನು? ಹ್ರೀಹಿ. ಹ್ರೀ ಅಂದ್ರೆ ಸ್ತ್ರೀಯರಿಗೆ ಸಹಜವಾಗಿರುವಂತಹ ಲಜ್ಜೆ. ಮತ್ತು ಮೂರ್ತಿ. ಧರ್ಮ ಅಂದ್ರೇನು? ಮೂರ್ತಿ, ವಿಗ್ರಹ. ಈ ಎಲ್ಲ ಅಂಶಗಳನ್ನ ನಾವು ಪಾತ್ರಗಳನ್ನಾಗಿ ನೋಡದೆ ತತ್ವಗಳನ್ನಾಗಿ, ಭಾವಗಳನ್ನಾಗಿ ನಮ್ಮಲ್ಲಿ ನಾವು ಅಳವಡಿಸಿಕೊಂಡ್ರೆ ಧರ್ಮ ತನ್ನಿಂತಾನೇ ನಮ್ಮಲ್ಲಿ ಇರುತ್ತೆ ಅನ್ನೋ ಆಶಯ. ಆದ್ರಿಂದ ಧರ್ಮ ಪೂರ್ತಿಯಾಗೋದು ಅಂತಂದ್ರೆ ಈ 13 ಗುಣಗಳಿಂದ ಅಂತ ನೋಡ್ಬೋದು. ಅದನ್ನ 13 ಪತ್ನಿಯರಾಗಿ ಅನ್ನೋ ಅರ್ಥದಲ್ಲಿ ಭಾಗವತದಲ್ಲಿ ನಾವು ವಿವರಣೆಯನ್ನು ನೋಡ್ತೇವೆ. ಈ 13ನೇಯ ಪತ್ನಿಯಾಗಿರುವಂತಹ ಮೂರ್ತಿ ಏನಿದಾಳಲ್ಲ, ಧರ್ಮ ಮತ್ತು ಮೂರ್ತಿಯರಿಂದ ಹುಟ್ಟಿರುವಂತಹದ್ದೇ ನಾವು ಇವತ್ತು ಪ್ರಸಿದ್ಧ ಬದರಿಕಾಶ್ರಮದಲ್ಲಿ ನೋಡ್ತೇವೆ, ನರನಾರಾಯಣರು ಅನ್ನುವಂಥದ್ದು. ನೋಡಿ ಹೇಗಿದೆ, ಧರ್ಮ ಮತ್ತು ಮೂರ್ತಿಯರಿಂದ ಹುಟ್ಟಿರುವಂತಹರು ನರನಾರಾಯಣರು ಅನ್ನುವಂಥದ್ದು. ಆ ನರನಾರಾಯಣರು ಭಗವಂತನೇ, ಸಾಕ್ಷಾತ್ ಶ್ರೀಮನ್ ನಾರಾಯಣನೇ ನಾರಾಯಣ ಅವತಾರ. ಆ 24 ಅವತಾರಗಳಲ್ಲಿ ಅದು ಬರ್ತದೆ. ಇದನ್ನು ನೋಡಿ, ಧರ್ಮನು ಮೂರ್ತಿ ಎಂಬ ಹೆಂಡತಿಯಲ್ಲಿ ನರ ಮತ್ತು ನಾರಾಯಣ ಎಂಬ ಸಂತಾನವನ್ನು ಪಡೆದುಕೊಂಡನು ಅಂತ ಕಥೆ ಇದ್ರೆ, ಇದರ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಧರ್ಮವು ಯಾವಾಗ ಮೂರ್ತಿ ರೂಪವಾಗುತ್ತೋ ಅದು ನರನಾರಾಯಣವೇ ಆಗಿರುತ್ತೆ ಅನ್ನೋದನ್ನು ನೋಡು. ಆದ್ರಿಂದ ಬದರಿಕಾಶ್ರಮದಲ್ಲಿ ಕಾಣುವಂತಹ ನರನಾರಾಯಣರು ಅಂತೇನಿದ್ದಾರೆ ಅವರು ಧರ್ಮದ ಮೂರ್ತ ರೂಪ ಅನ್ನೋ ರೀತಿಯಲ್ಲಿ ನೋಡ್ತೇವೆ. ಮುಂದೆ ಅವರೇ ಕೃಷ್ಣ ಮತ್ತು ಅರ್ಜುನನಾಗಿ ಹುಟ್ಟುತ್ತಾರೆ. ನರನು ಅರ್ಜುನನಾಗಿ, ನಾರಾಯಣನು ಕೃಷ್ಣನಾಗಿ ಹುಟ್ಟುತ್ತಾರೆ. ಯಾಕೆ ಹುಟ್ಟುತ್ತಾರೆ? ಪುನಃ ಧರ್ಮ ಸ್ಥಾಪನೆಗಾಗಿಯೇನೆ ಹುಟ್ಟುತ್ತಾರೆ. ಹಾಗೇನು ಈ ರೀತಿ ನಾವು ಪಾತ್ರಗಳ ಹೆಸರುಗಳನ್ನ ಹೀಗೆ ತತ್ವಗಳಿಗೆ ಹೋಲಿಸಿ ನೋಡಿದಾಗ, ತತ್ವದ ಹಿನ್ನೆಲೆಯಲ್ಲಿ, ಗುಣಗಳ ಭಾವನೆಗಳ ಹಿನ್ನೆಲೆಯಲ್ಲಿ ನೋಡಿದಾಗ ಅದೆಷ್ಟು ವಿಶೇಷ ಅರ್ಥವನ್ನು ನಾವು ಗಮನಿಸ್ತೇವೆ ಅನ್ನುವಂಥದ್ದು. ಆ ನರನಾರಾಯಣರ ಅವತಾರವಾದಾಗ ಜಗತ್ತೆಲ್ಲವೂ ಮಂಗಳಮಯವಾಗುತ್ತೆ, ಸುವೃಷ್ಟಿಯಿಂದ ಕೂಡಿರುತ್ತದೆ, ಔಷಧಿ ವನಸ್ಪತಿಗಳಿಂದ ಕೂಡಿರುವಂಥದ್ದಾಗಿರುತ್ತದೆ. ಗೋವುಗಳು ಕೆಚ್ಚಲು ತುಂಬ ಹಾಲನ್ನು ಸುರಿಸುವಂತಹವರಾಗ್ತಾರೆ. ಹೀಗೆ ಎಲ್ಲ ದಿಕ್ಕುಗಳಿಂದಲೂ ಮಂಗಳ ಅನ್ನುವಂತಹದ್ದು ತೋರ್ಕೊಂಡಾಗ ಎಲ್ಲ ದೇವತೆಗಳು ಸೇರಿ ಆ ನರನಾರಾಯಣರಿಗೆ ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಸ್ತುತಿ, ಮತ್ತೆ ಅದ್ವೈತ. 56ನೇ ಶ್ಲೋಕದಲ್ಲಿ ಯೋ ಮಾಯಯಾ ವಿರಚಿತಂ ನಿಜಯಾತ್ಮನೀದಂ ಖೇ ರೂಪ ಭೇದಮಿವ ತತ್ಪ್ರತಿಚಕ್ಷಣಾಯ ಏತೇನ ಧರ್ಮ ಸದನೆ ಋಷಿಮೂರ್ತಿನಾದ್ಯ ಪ್ರಾದುಶ್ಚಕಾರ ಪುರುಷಾಯ ನಮಃ ಪರಸ್ಮೈ. ಆ ಪರಸ್ಮೈ ಪುರುಷಾಯ ನಮಃ, ಆ ಶ್ರೇಷ್ಠವಾದ ಪುರುಷನಿಗೆ, ಎಲ್ಲಕ್ಕಿಂತ ದೊಡ್ಡದಾಗಿರುವಂತಹ ಆ ಪುರುಷನಿಗೆ ನಮಸ್ಕಾರ. ಎಂತಹ ನಮಸ್ಕಾರ ಅಂತಂದ್ರೆ, ಯಹ ಮಾಯೆಯಿಂದ ವಿರಚಿತಂ, ರಚನೆ ಮಾಡಿದ, ಏನನ್ನ?
ನಿಜಯ ಆತ್ಮನ, ನಿಜಯ ಮಾಯೆಯ, ತನ್ನದೇ ಆಗಿರುವಂತಹ ಸ್ವಂತ ಮಾಯೆಯಿಂದ ರಚನೆ ಮಾಡದ. ಎಲ್ಲಿ ರಚನೆ ಮಾಡದ? ಆತ್ಮನಿ, ತನ್ನಲ್ಲಿಯೇನೆ ರಚನೆ ಮಾಡದ. ಈ 2 ಪಾಯಿಂಟ್ ನೋಡಿ. ಮಾಯೆಯಿಂದ, ತನ್ನದೇ ಆದ ಮಾಯೆಯಿಂದ ತನ್ನಲ್ಲಿಯೇನೆ ಅಂತ. ಈಗ ನಮ್ಮ ವೇದಾಂತ ಪ್ರಬೋಧ ಪಾಠ ಕೇಳಿದವರು ನೆನಪಿಸ್ಕೊಳ್ಳಿ, ಕಾರಣ, ಸೃಷ್ಟಿಗೆ ಕಾರಣ ಅನ್ನುವಂತಹದ್ದು 2 ಪ್ರಕಾರದ್ದಿರುತ್ತೆ, ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ ಅಂತೇಳಿ. ಒಂದು ಮಡಕೆ ಅಂತಾದ್ರೆ ಮಣ್ಣು ಉಪಾದಾನ ಕಾರಣ, ಕುಂಬಾರ ನಿಮಿತ್ತ ಕಾರಣ ಅಂತ. ಅದ್ವೈತಿಗಳು ಭಗವಂತನನ್ನ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಅದ್ವೈತಿಗಳ ಪ್ರಕಾರ ಭಗವಂತನು ಈ ಜಗತ್ತಿಗೆ ನಿಮಿತ್ತ ಕಾರಣವೂ ಅವನೇನೆ, ಉಪಾದಾನ ಕಾರಣನೂ ಅವನೇನೆ. ಅಂದ್ರೆ ಅದ್ವೈತಿಗಳ ಪ್ರಕಾರ ಒಂದು ಮಡಿಕೆ ತಯಾರಾದ್ರೆ ಕುಂಬಾರನೂ ಭಗವಂತನೇ, ಮಣ್ಣೂ ಭಗವಂತನೇ. ಈ ಮಾತನ್ನೇ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯೋ ಮಾಯೆಯ ನಿಜಯ, ತನ್ನ ಸ್ವಂತ ಮಾಯೆಯಿಂದ ಅಂತ ಅಂದ್ರೆ ಇಲ್ಲಿ ಉಪಾದಾನ ಆಯಿತು, ಮಣ್ಣಿನಿಂದ, ತನ್ನಲ್ಲಿಯೇನೆ, ಮಾಯೆಯ ತನ್ನಿಂದ ಅಂತ ಹೇಳಿದಾಗ ಅಲ್ಲಿ ನಿಮಿತ್ತ ಕಾರಣ ಆಯಿತು. ತನ್ನಲ್ಲಿಯೇನೆ ಅಂದ್ರೆ ಮಣ್ಣಲ್ಲಿಯೇನೆ, ತಾನೇ ಮಣ್ಣಾಗಿ ಅನ್ನೋ ಅರ್ಥದಲ್ಲಿ ಅದು ಉಪಾದಾನ ಕಾರಣವಾಯಿತು. ಅಂದ್ರೆ ಈ ಜಗತ್ತಿನ ಸೃಷ್ಟಿಗೆ ಭಗವಂತನು ಉಪಾದಾನನೂ ಹೌದು, ನಿಮಿತ್ತವೂ ಹೌದು ಅನ್ನುವ ರೀತಿಯಲ್ಲಿ ಅದ್ವೈತ ತತ್ವವನ್ನು ಇಲ್ಲಿ ಮತ್ತೆ ಸ್ಪಷ್ಟವಾಗಿ ತೋರಿಸ್ತಾರೆ. ಅದಕ್ಕೆ ತುಂಬ ಸುಂದರವಾದ ದೃಷ್ಟಾಂತವನ್ನು ಕೊಡ್ತಾರೆ. ಖೇ ರೂಪ ಭೇದಮಿವ ತತ್ ಪ್ರತಿಚಕ್ಷಣಾಯ. ಆಕಾಶದಲ್ಲಿ ಅನೇಕ ರೂಪಗಳು ನಮಗೆ ಕಾಣಿಸ್ಕೊಳ್ತವೆ, ಆದರೆ ನಿಜವಾಗ್ಲೂ ಆಕಾಶಕ್ಕೆ ಯಾವ ರೂಪ ಇಲ್ಲ. ಏನಿದು ಆಕಾಶ ಎಷ್ಟು ಕೆಂಪಾಗಿದೆ, ನೀಲಿಯಾಗಿದೆ, ಬೆಳ್ಳಗಿದೆ ಅಂತ ಹೇಳ್ತೀವಿ, ಯಾವ ಬಣ್ಣವೂ ಇಲ್ಲ. ಆಕಾಶವನ್ನು ನೋಡಿದಾಗ ಮೋಡಗಳು ಒಂದೊಂದು ಥರ ಆಕಾರಗಳನ್ನು ಕಾಣಿಸ್ತಾ ಇರ್ತವೆ, ಆದರೆ ಅದಕ್ಕೆ ಆಕಾಶಕ್ಕೆ ಸ್ವಂತ ಆಕಾರ ಅನ್ನುವಂಥದ್ದು ಯಾವುದಿಲ್ಲ. ಖೇ ರೂಪ ಭೇದಮಿವ. ಹಾಗೆ ಭಗವಂತನು ಆಕಾಶದಂತೆ ಯಾವುದೇ ಅದಕ್ಕೆ ಸ್ವಂತ ರೂಪ ಅನ್ನುವಂಥದ್ದು ಯಾವುದಿಲ್ಲ, ಆದರೆ ನೋಡುಗರ ದೃಷ್ಟಿಯ ಮೇಲೆ ಯಾವ ರೂಪ ಬೇಕೋ ಆ ರೂಪ ಪಡ್ಕೊಂಡಿರ್ತಾನೆ ಅನ್ನೋ ರೀತಿಯಲ್ಲಿ ಏತೇನ ಧರ್ಮ ಸದನೆ ಋಷಿಮೂರ್ತಿನಾನ್ಯ. ಈ ನರನಾರಾಯಣರು ಋಷಿಗಳ ರೂಪದಲ್ಲಿ ಬಂದು ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಬಂದಿರುವಂತಹ ಪರಸ್ಮೈ ಪುರುಷಾಯ ನಮಃ, ಪರಮಾತ್ಮನಿಗೆ ನಮಸ್ಕಾರ ಅನ್ನೋ ರೀತಿಯಲ್ಲಿ ಆ ನರನಾರಾಯಣರ ಅವತಾರವನ್ನು ಇಲ್ಲಿ ಎಲ್ಲ ಅನೇಕ ದೇವತೆಗಳು ಕೊಂಡಾಡ್ತಾರೆ. ಇಲ್ಲಿಗೆ ಈ ಅಧ್ಯಾಯ ಸಮಾಪ್ತಿಯಾಗುತ್ತೆ. ಮುಂದೆ ಮನು ಮತ್ತು ಶತರೂಪಿಯರ ಕೊನೆಯ ಮಗಳಾದ ಪ್ರಸೂತಿ, ಅವಳಿಗೆ ದಕ್ಷನಿಗೆ ಕೊಟ್ಟು ವಿವಾಹ ಮಾಡಿತ್ತು. ಆ ದಕ್ಷ ಮತ್ತು ಪ್ರಸೂತಿಯರ 16 ಜನ ಮಕ್ಕಳಲ್ಲಿ ಕೊನೆಯವಳಾದಂತಹ ಸತೀದೇವಿಗೆ ಶಂಕರನಿಗೆ ಅಂದರೆ ಶಿವನಿಗೆ ಕೊಟ್ಟು ವಿವಾಹ ಆಗಿತ್ತು. ಆ ಶಂಕರನ, ಶಿವನ, ದಕ್ಷನ ಎಲ್ಲರ ಕಥೆ ಬರುತ್ತೆ. ಅದು ದಕ್ಷನ ಯಜ್ಞದ ಕಥೆ ಇರುತ್ತೆ. ಅದನ್ನು ನಾವು ಮುಂದಿನ ದಿವಸ ನೋಡೋಣ ಅಂತ ಹೇಳ್ತಾ, ದಕ್ಷನ ಯಜ್ಞದ ಕಥೆಯನ್ನು ತಾವೆಲ್ಲರೂ ಕೇಳಿರ್ತೀರಿ. ಆ ಕಥೆ ತುಂಬ ವಿಶೇಷವಾದ ಸಂದೇಶವನ್ನು ಕೊಡುವಂತಹದ್ದು. ಪ್ರಸ್ತುತ ಕಾಲದಲ್ಲಿ ಅತ್ಯಂತ ಅಪೇಕ್ಷಿತವಾಗಿರುವಂತಹ ಕಥೆ ಅದು. ಅದನ್ನು ನಾಳೆ ದಿವಸ ನೋಡ್ತಾ ಮುಂದುವರಿಸೋಣ ಅಂತ ಹೇಳ್ತಾ, ಇವತ್ತನೇ ಭಾಗವತದ ಭಾಗವನ್ನು ತಮ್ಮೆಲ್ಲರ ಹೃದಯ ಕಮಲಿರುವಂತಹ ಪರಮಾತ್ಮ ನಡೆಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ತತ್ಸತ್ ಶ್ರೀಕೃಷ್ಣ ಅರ್ಪಣಮಸ್ತು. ಗುರುಗಳೇ 13 ಜನನ್ನು ಕೊಟ್ಟಿದ್ದು ಯಾರಿಗೆ ಹೇಳಿ ಗುರುಗಳೇ? ಯಾರು ಈ 13 ಜನನ್ನು